ಬಿಡಿಎ ಹಾಗೂ ಪಿಆರ್ಆರ್ ರೈತರ ನಡುವೆ ಹಗ್ಗಜಗ್ಗಾಟ ನಡೀತಾ ಇದೆ. ಪ್ರಾಧಿಕಾರ ನೀಡಿರುವಂತಹ ಭೂ ಪರಿಹಾರ ಬೇಡ ಅಂತ ರೈತರು ಹೇಳ್ತಾ ಇದ್ದಾರೆ. ನಮಗೆ ಬೇಡವೇ ಬೇಡ, ಪ್ರಾಧಿಕಾರ ಏನು ಪರಿಹಾರ ಕೊಡ್ತಾ ಇದೆ ಅದನ್ನು ನಾವು ತೆಗೆದುಕೊಳ್ಳೋಕೆ ಸ್ವೀಕಾರ ಮಾಡೋಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಡಿಎ ಮತ್ತು ಪಿಆರ್ಆರ್ ರೈತರ ನಡುವೆ ಈ ರೀತಿಯಾದಂತಹ ಹಗ್ಗಜಗ್ಗಾಟ. ಪ್ರಾಧಿಕಾರ ಕೊಟ್ಟಿದೆ ಪರಿಹಾರ, ಭೂ ಪರಿಹಾರ, ಅದು ಬೇಡ ಅಂತಿದ್ದಾರೆ. ರೈತರ ಮನವೊಲಿಕೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಈಗ ಡಿಕೆ ಶಿವಕುಮಾರ್. ಸೋಮವಾರ ಪಿಆರ್ಆರ್ ರೈತರ ಜೊತೆ ಡಿಸಿಎಂ ಡಿಕೆ ಸಭೆ ನಡೆಸ್ತಾರೆ. ರೈತ ಮುಖಂಡರು ಹಾಗೂ ಭೂ ಮಾಲೀಕರ ಜೊತೆ ಡಿಕೆ ಅಹವಾಲುಗಳನ್ನ ಕೇಳ್ತಾರೆ. 2013ರ ಕಾಯ್ದೆ ಅನ್ವಯ ಭೂ ಪರಿಹಾರಕ್ಕೆ ರೈತರು ಕೇಳ್ತಾ ಇದ್ದಾರೆ. ಆದರೆ ಹೊಸ ಕಾಯ್ದೆಯ ಅನ್ವಯ ಭೂ ಪರಿಹಾರಕ್ಕೆ ಬಿಡಿಎ ಮೀನಾಮೇಷ ಎಣಿಸ್ತಾ ಇದೆ. ಹೀಗಾಗಿ ಪಿಆರ್ಆರ್ ರಸ್ತೆ ನಿರ್ಮಾಣ ಬೇಡ ಅಂತ ರೈತರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ರೈತರು ಹಾಗೂ ಬಿಡಿಎ ನಡುವಿನ ಫೈಟ್ನಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ, ವಿಳಂಬ ಆಗ್ತಾ ಇದೆ. ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಹಲವು ಬಾರಿ ಬಿಡಿಎ ಮುಂದೆ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಹಿಂದೆ ಕೂಡ ಫೆಬ್ರವರಿ 2ರಂದು ಪಿಆರ್ಆರ್ ಸಮಸ್ಯೆಗೆ ಮುಕ್ತಿ ನೀಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಸಭೆ ಬೆನ್ನಲ್ಲೇ ಇಂದು ರೈತರಿಂದ ಯಲಹಂಕದಲ್ಲಿ ಸಭೆ ನಡೀತಾ ಇದೆ. ಈ ಪಿಆರ್ಆರ್ ರೈತರ ಏನಿದ್ದಾರೆ ಅವರು ನಮಗೆ ನೀವೇನು ಪರಿಹಾರ ಕೊಡ್ತಾ ಇದ್ದೀರಿ, ಬಿಡಿಎ ಏನು ಪರಿಹಾರ ಕೊಡ್ತಾ ಇದೆ, ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೆ, ಅದು ನಮಗೆ ಬೇಕಾಗಿಲ್ಲ, ಅದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಈಗೆಲ್ಲ ಅನೇಕ ಬಾರಿ ಹೋರಾಟ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಈಗ ಡಿಕೆ ಶಿವಕುಮಾರ್ ಇದಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ರೈತರ ಜೊತೆ, ರೈತ ಮುಖಂಡರ ಜೊತೆ ಸಭೆ ಮಾಡಿ ಮಾತನಾಡಿ ಅವರ ಮನ ಒಲಿಸ್ತಾರೋ ಇಲ್ವೋ, ರೈತರು ಅವರ ಮಾತಿಗೆ ಒಪ್ಪಿಕೊಳ್ಳುತ್ತಾರೋ ಇಲ್ವೋ ಅನ್ನೋದೇ ಪ್ರಶ್ನೆ ಇದೆ. ಕಾಮಗಾರಿ ವಿಚಾರವಾಗಿ ಭೂ ಸ್ವಾಧೀನ ಮಾಡಿಕೊಂಡಿದೆ, ಅದಕ್ಕೆ ಪರಿಹಾರ ಕೊಡಬೇಕು. ರೈತರು ನೋಡಿ, ನಮ್ಮ ಜಮೀನೇನಿದೆ, ನಮ್ಮ ಭೂಮಿ ಏನಿದೆ, ಅದನ್ನು ನೀವು ಕೊಟ್ಟಂತಹ ಪರಿಹಾರಕ್ಕೆ ಕೊಡೋಕೆ ನಾವು ರೆಡಿ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ರೈತರನ್ನು ಸಮಾಧಾನ ಮಾಡಬೇಕು, ಅವರ ಮನವನ್ನು ಓಲಿಸಿ ಅವ್ರನ್ನ ಸುಮ್ಮನೆ ಇರಿಸಬೇಕು ಅಂತ ಹೇಳಿ ಈಗ ಡಿಕೆ ಶಿವಕುಮಾರ್ ಅವರು ಸಭೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ಸೋಮವಾರ ಸಭೆ ನಡೆಯುತ್ತೆ. ಡಿಕೆ ಶಿವಕುಮಾರ್ ಇರ್ತಾರೆ ಅಲ್ಲಿ, ಪಿಆರ್ಆರ್ ರೈತರು ಮತ್ತು ಡಿಕೆ ಶಿವಕುಮಾರ್, ಬೇರೆ ಬೇರೆ ರೈತ ಮುಖಂಡರು ಎಲ್ಲರೂ ಕೂಡ ಇರ್ತಾರೆ, ಭೂ ಮಾಲೀಕರು ಕೂಡ ಇರ್ತಾರೆ. ಅವ್ರ ಜೊತೆ ಸಭೆ ಮಾಡೋಕ್ಕೆ ಯೋಚನೆ ಮಾಡಿದ್ದಾರೆ. ಯಾವ ಕಾರಣಗಳನ್ನು ಹೇಳಿದರೆ ರೈತರು ಸುಮ್ಮನೆ ಆಗ್ತಾರೆ, ಅಥವಾ ಯಾವ ಭರವಸೆಯನ್ನು ಕೊಡಬೇಕು, ಪರಿಹಾರದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ರೈತರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಹೇಳಿ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಬರ್ತಾರೆ ಡಿಕೆ ಶಿವಕುಮಾರ್. ಆದರೆ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಅಲ್ಲಿ ಮನ್ನಣೆ ಸಿಗುತ್ತೋ ಇಲ್ವೋ, ರೈತರು ಒಪ್ಕೊಳ್ತಾರೋ ಇಲ್ವೋ ಅಂತ ಪ್ರಶ್ನೆ ಇದೆ. 2013ರ ಕಾಯ್ದೆ ಅನ್ವಯ ಭೂ ಪರಿಹಾರಕ್ಕೆ ರೈತರು ಪಟ್ಟು ಹಿಡ್ಕೊಂಡಿದ್ದಾರೆ, ನಮಗೆ ಅದೇ ರೀತಿಯಾಗಿ ಬೇಕು ಅಂತ. ಆದರೆ ಇಲ್ಲ, ಹೊಸ ಕಾಯ್ದೆ ಅನ್ವಯ ಭೂ ಪರಿಹಾರಕ್ಕೆ ಬಿಡಿಎ ಮೀನಾಮೇಷ, ಅಂದರೆ ಕೊಡಬೇಕೋ ಬೇಡವೋ, ಕೊಟ್ಟರೆ ಏನಾದರೂ ನಮಗೆ ಹೊಡೆತ ಬೀಳುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಳೇದು ಬೇಕಂತವರು, ಇಲ್ಲ ಹೊಸೋದು ಅಂತ ಇವರು. ಹೀಗಾಗಿ ಈ ಒಂದು ರಸ್ತೆ ಏನಿದೆ, ಪಿಆರ್ಆರ್ ರಸ್ತೆ ನಿರ್ಮಾಣ ಏನಿದೆ, ಅದನ್ನೇ ಬೇಡ, ಬಿಟ್ಬಿಡಿ, ಕೈ ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಎಲ್ಲ ರೈತರು ಕೇಳ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆ ಯೋಜನೆ ಏನಿದೆ ಅದು ಅಲ್ಲಿಗೆ ಹೆಂಗೆ ನಿಂತಿರೋದು ಹಂಗೆ ನಿಂತ್ಕೊಂಡು ಹೋಗಿದೆ, ಏನು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಈ ಒಂದು ಗೊಂದಲ ಇರೋದ್ರಿಂದ, ಸ್ವಲ್ಪ ಸಮಸ್ಯೆ ಇರೋದ್ರಿಂದ ರೈತರು ಭೂಮಿ ಕೊಡಲ್ಲ, ಪರಿಹಾರ ಬೇಡ ಅಂತ ಹೋರಾಟ ಮಾಡ್ತಿರ್ಬೇಕಾದ್ರೆ ಅದನ್ನ ಹೆಂಗೆ ಕೆಲಸ ಮುಂದುವರ್ಸೋಕ್ಕಾಗತ್ತೆ. ಇದೇ ವಿಚಾರವಾಗಿ ಬಿಡಿಎ ಮತ್ತು ರೈತರ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಈ ಯೋಜನೆ ಇನ್ನೂ ಕೂಡ ಕಾರ್ಯ ಆರಂಭ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಹಂಗಿದೆ ಇದು. ನಮಗೆ ಒಂದು ಒಳ್ಳೆಯ ರೀತಿಯಾದಂತಹ ಸೂಕ್ತವಾದಂತಹ ಪರಿಹಾರ ಬೇಕೇ ಬೇಕು ಅಂತ ಹೇಳಿ ರೈತರು ಅನೇಕ ಬಾರಿ ಪ್ರತಿಭಟನೆಯನ್ನು ಮಾಡಿದ್ರು. ಬಿಡಿಎ ಮುಂದೆ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದರ ಮುಂದೆ ಹೋಗಿ ಹೋರಾಟ ಮಾಡಿದರು. ನಮಗೆ ಒಳ್ಳೆಯ ಪರಿಹಾರವನ್ನು ಕೊಡಿ, ನೀವು ಈಗ ಕೊಟ್ಟಿರುವಂಥದ್ದು, ಹೇಳಿರುವಂಥದ್ದು ನಮಗೆ ಸೂಕ್ತ ಅನ್ನಿಸ್ತಾ ಇಲ್ಲ, ಇದನ್ನು ಒಪ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ. ಹೀಗಾಗಿ ಫೆಬ್ರವರಿ 2ರಂದು ಇದಕ್ಕೆಲ್ಲದಕ್ಕೂ ಕೂಡ ಸಮಸ್ಯೆ ಬಗೆಹರುತ್ತೆ. ಡಿಕೆ ಶಿವಕುಮಾರ್ ಏನು ಸಭೆ ನಡೆಸ್ತಾರೆ, ಆ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು. ಇದೇ ವಿಚಾರವಾಗಿ ಈಗಾಗಲೇ ಯಲಹಂಕದಲ್ಲಿ ರೈತರು ಕೂಡ ಎಲ್ಲರೂ ಸೇರಿಕೊಂಡು ಸಭೆ ನಡೆಸಿದ್ದಾರೆ. ಕೆಲವೊಂದು ಮಾತುಕತೆಗಳನ್ನು ಆಡಿಕೊಂಡು ನಿರ್ಧಾರ ಮಾಡಿಕೊಂಡು ಆಮೇಲೆ ನಾವು ಉಪಮುಖ್ಯಮಂತ್ರಿ ಹತ್ರ ಹೋಗಿ ಚರ್ಚೆ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.